ಭಾಷಣ ಇವತ್ತು ನೀವೆಲ್ಲ ನಿಖಿಲ್ ಕುಮಾರಸ್ವಾಮಿ ಅವ್ರ ಭಾಷಣ ಕೇಳಕ್ಕೆ ಬಂದಿರಿ. ನಾನು ಬಂದಿರತಕ್ಕಂಥದ್ದು ದೊಡ್ಡಪ್ಪಗೌಡನ ಭಾಷಣ ಕೇಳಕ್ಕೆ ಇವತ್ತು. ಹಾಗಾಗಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಯಾಕಂದ್ರೆ ಇನ್ನೂ ಹಿರಿಯರು ಮಾತಾಡ್ತಕ್ಕಂಥದ್ದಿದೆ. ನಾನು ಭಾಳ ವರ್ಷಗಳಿಂದ ಭಾಳ ರ್ಯಾಲಿಗಳಿಗೆ ಹೋಗೀನಿ, ನಾನು ಭಾಳ ರ್ಯಾಲಿ ಮಾಡಿ ಬಂದೀನಿ. ದೇವೇಗೌಡರು ಬಂದಾಗೂ ಮಾಡೀನಿ, ಕುಮಾರಸ್ವಾಮಿ ಬಂದಾಗೂ ಮಾಡೀನಿ, ನಿಖಿಲ್ ಕುಮಾರಸ್ವಾಮಿ ಅವರು ಬಂದಾಗ ಮಾಡೀನಿ. ಇಂಥ ರ್ಯಾಲಿ ಯಾವತ್ತೂ ಆಗಿಲ್ಲ, ಮತ್ತೆ ಮುಂದೆಯೂ ಇಂಥ ರ್ಯಾಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ನಿಸ್ತದೆ. ಮತ್ತೆ ಮಾಡಬೇಕಾಗಿತ್ತಂದ್ರೆ ಜೇವೂರಿಗೆ ಯುವಕ ಸ್ನೇಹಿತರು ದೊಡ್ಡಪ್ಪಗೌಡ ಗೆದ್ದ ದಿನನೇ ಮಾಡ್ಬೇಕಂತ ತಿಳ್ಕೊಂಡು ನನಗೊಂದು ಅನಿಸ್ತು. ಯುವ ನಾಯಕರು ಹೇಳ್ತಾ ಇದ್ರು ಇದೆಲ್ಲ ಒಂದು ಪ್ರೀತಿ ಮತ್ತು ಅಭಿಮಾನದಿಂದ ತುಂಬಿರ್ತಕ್ಕಂಥ ಜಯಘೋಷಗಳು ಅಂತ ತಿಳ್ಕೊಂಡು ಯುವ ನಾಯಕರು ನನ್ಗೆ ಅಲ್ಲಿ ವಾಹನದಲ್ಲಿ ಹೇಳ್ತಿದ್ರು. ಖಂಡಿತವಾಗಿಯೂ 2023 ಚುನಾವಣೆ ನಾವು ಗೆದ್ದೀವಿ, ಏನು ಮಾಡೋಕ್ಕಾಗವಲ್ದು. 28ಕ್ಕೆ ನೀವು ಗೆದ್ದೆ ಅಂದ್ರೆ ಎಲ್ಲಷ್ಟು ಆಗ್ತಾವೆ. ಯಾಕಂತಂದ್ರೆ ಇವತ್ತು ನಾನು ತಮ್ಗೆಲ್ಲರಿಗೆ ಇಲ್ಲಿ ಕೂತೋರಿಗೆ, ವೇದಿಕೆ ಮೇಲೆ ಕೂತೋರಿಗೆ ಮೊದಲು 9964002028 ಈ ಮೊಬೈಲ್ ಸಂಖ್ಯೆಗೆ ಮೊದಲು ಏನಪ್ಪಂತಂದ್ರೆ ತಾವೆಲ್ಲರೂ ಸದಸ್ಯತ್ವವನ್ನು ಪಡಿಬೇಕು. ಯಾಕಂತಂದ್ರೆ ಇವತ್ತು ಪ್ರಾದೇಶಿಕ ಪಕ್ಷ, ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಇವತ್ತು ನಾವು ಬಿಜೆಪಿ ಜೊತೆಗೆ NDAದಾಗ ಮೈತ್ರಿ ಇದ್ರೂ ಸಹ ನಮ್ಮ ಪಕ್ಷದ ಸಂಘಟನೆ ಅಸ್ತಿತ್ವ ಉಳಿಸ್ಕೋಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ. ಇವತ್ತು ನಾನು ಇಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಅದರಲ್ಲಿ ವಿಶೇಷವಾಗಿ ಯುವಕ ಸ್ನೇಹಿತರೇನಿದ್ದೀರಿ, ತಾವೆಲ್ಲ ತಮ್ಮ ತಮ್ಮ ಗ್ರಾಮದಲ್ಲಿ ಹಿರಿಯರನ್ನ, ಕೆಲವು ಜನಕ್ಕೆ ಮೊಬೈಲ್ ಏನಪ್ಪ ಆಪ್ರೇಟ್ ಮಾಡಕ್ಕೆ ಬರಂಗಿಲ್ಲ ಅಂಥವ್ರದ್ದು ತಾವೆಲ್ಲ ಮೊಬೈಲ್ ತಗೊಂಡು ಏನಪ್ಪಂದ್ರೆ ಮೆಂಬರ್ಶಿಪ್ ಮಾಡ್ಬೇಕು. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಟಾರ್ಗೆಟ್ ಇಟ್ಕೊಂಡು ಹೊಂಟಿದ್ದಾರೆ. ಕನಿಷ್ಠ ಕರ್ನಾಟಕ ರಾಜ್ಯದಲ್ಲಿ JDS ಪಕ್ಷದ 50 ಲಕ್ಷಕ್ಕೂ ಹೆಚ್ಚು ಮೆಂಬರ್ಶಿಪ್ ಆಗ್ಬೇಕಂತ ತಿಳ್ಕೊಂಡಂದ್ರೆ ಜೇವೂರಿಗೆ ಮತ್ತು ಗುರುಮಿಟ್ಕಲ್ದವ್ರು ನಾವೆಲ್ಲರೂ 1 ಲಕ್ಷ ಮಾಡಿಕೊಡ್ಬೇಕೀಗ. ಆ ನಿಟ್ಟಿನಾಗ ನಾವೆಲ್ಲ ಕೆಲಸ ಮಾಡ್ಬೇಕು. ಯಾಕಂತಂದ್ರೆ ಇವತ್ತು ನೋಡಿ, ಕಲಬುರಗಿ ಜಿಲ್ಲೆದಾಗ ನಂಬಲ್ಲಿ ನಮ್ಮ ಪಕ್ಷದಾಗ ಅನುಭವಿಸಿರ್ತಕ್ಕಂಥ ಎಲ್ಲರೂ ಬೇರೆ ಪಕ್ಷದಾಗ ಹೋಗ್ಬಿಟ್ಟಿದ್ದಾರೆ. ಈಗ ಇಲ್ಲಿ ಯಾರೂ ಇಲ್ಲ. ಇದು ಕೇವಲ ಕಲಬುರಗಿ ಜಿಲ್ಲೆ ಒಂದೇ ಅಲ್ಲ, ನೀವು ಕರ್ನಾಟಕ ರಾಜ್ಯದಾಗ ನೋಡ್ಕೊಂತ ಬರ್ರಿ. ನನಗೆ ತಿಳಿದ ಮಟ್ಟಿಗೆ ಈ ಕಡೆ ಬಿಜೆಪಿದಾಗ ಯಡಿಯೂರಪ್ಪ, ಕಾಂಗ್ರೆಸ್ನಾಗ ಶಿವಕುಮಾರ್, ಇವ್ರು ಬಿಟ್ರೆ ಉಳಿದವ್ರು ಎಲ್ಲರೂ JDS ಬ್ರ್ಯಾಂಡ್ಗಳೇ, ದೇವೇಗೌಡರ ಮ್ಯಾನುಫ್ಯಾಕ್ಚರ್ ಇವೆಲ್ಲ. ಯಾಕೆ ಹೇಳಕತ್ತೀವಿ ಅಂತಂದ್ರೆ, ನಾನು ಈ ವೇದಿಕೆ ಮುಖಾಂತರ ಯುವ ನಾಯಕರಿಗೂ ಮನವಿ ಮಾಡ್ತೀನಿ. ನಮ್ಮಲ್ಲಿ ಬಹಳ ಜನ ಬರ್ತಾರೆ ಚುನಾವಣೆಗಳಿಗೋಸ್ಕರ. ನಮ್ಮ ಕಾರ್ಯಕರ್ತರ ಜೊತೆ ಏನಪ್ಪಂತಂದ್ರೆ ಚುನಾವಣೆ ಮುಗಿಯೋವರೆಗೂ ಏನಪ್ಪಂತಂದ್ರೆ ಇರ್ತಾರ, ಬಳಸ್ಕೊಂತಾರ, ಬಿಟ್ಟು ಹೋಗ್ಬಿಡ್ತಾರ. ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಇವತ್ತಂತಂದ್ರೆ ಅನಾಥ ಮಕ್ಕಳಾದಂಗೆ ಆಗಿದೀವಿ ನಾವು ಈ ಭಾಗದಾಗ ಕಾರ್ಯಕರ್ತರು. ಯಾಕಂತಂದ್ರೆ ನಾಯಕರು ಬಹುತೇಕ ಜನ ದೇವೇಗೌಡರ ಕಾಲದಾಗಿರ್ಬೋದು, ಕುಮಾರಸ್ವಾಮಿ ಅವ್ರ ಕಾಲದಾಗ ಎಷ್ಟು ಜನ ಶಾಸಕರಾಗಿ ಮಂತ್ರಿಯಾಗಿ ಕಲಬುರಗಿ ಜಿಲ್ಲೆದಾಗ ಇವತ್ತು ಯಾರ್ಯಾರು ಶಾಸಕರಾರ ಅದೆಲ್ಲ ದೇವೇಗೌಡರದ್ದು ಬ್ರ್ಯಾಂಡ್. ಅದು ನಾವು ಈ ಸಲ ಏನು ಇಲ್ಲಿ ಕೂತಿದ್ದೀವಿ ಕಲಬುರಗಿ ಜಿಲ್ಲೆದಾಗ, ಬಹುತೇಕ ಜನ ನಾವೇನಪ್ಪ ಗೆದ್ದೋರಿದ್ದೀವಿ, ಬಹುತೇಕ ಜನ ಸೋತೋರಿದ್ದೀವಿ. ನಾನು ಒಂದು ಮಾತನ್ನ ಹೇಳ್ಬೇಕಾಗುತ್ತೆ ಮುಖಂಡರಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ, ಕೇವಲ ನಾವು ಚುನಾವಣೆಗಳು ಬಂದಾಗ ಮಾತ್ರ ಕಾರ್ಯಕರ್ತರು ಬೇಕು ಅಂತಂದ್ರೆ ನಮ್ಮ ಜೊತೆಗೆ ಯಾರು ಬರಂಗಿಲ್ಲ. ಪ್ರತಿನಿತ್ಯ ಕಾರ್ಯಕರ್ತರ ಜೊತೆಗೆ ಇದ್ದು ಜೀವಕ್ಕೆ ಜೀವ ಕೊಡ್ತೀವಿ ಅಂದಾಗ ಈಗ 5 ಕಿಲೋಮೀಟರ್ ನಮ್ಗೆ ಹೊತ್ಕೊಂಡು ಬಂದ್ರಲ್ಲ, ಇಂಥ ಕಾರ್ಯಕರ್ತರು ನಮ್ಮ ಜೊತೆ ಇರ್ತಾರೆ. ಬಹುತೇಕ ರಾಜ್ಯದಾಗ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲಾರ್ದೆ ಪಕ್ಷದ ಕಡ್ಲಿಂದಾಗಲಿ ಅಥವಾ ನಮ್ಮಂತ ಶಾಸಕರ ಕಡ್ಲಿಂದಾಗಲಿ ನಾಯಕರ ಕಡ್ಲಿಂದಾಗಲಿ ಒಂದೇ ₹1 ಫಲಾಪೇಕ್ಷೆ ಇಲ್ಲಾರ್ದೆ ದುಡಿತಕ್ಕಂಥ ಕಾರ್ಯಕರ್ತರು ಎಲ್ಲಾದ್ರೂ ಇದ್ರೆ ಅದು JDS ಅಂತ ಬಹಳ ಎದಿ ಮುಟ್ಕೊಂಡು ಹೇಳ್ಬೇಕಾಗ್ತದೆ ಇವತ್ತು. ಯಾಕಂತಂದ್ರೆ ಪಕ್ಷದ ಕಾರ್ಯಕರ್ತರು ಇದ್ದಾಗ ಮಾತ್ರ ನಾವು ಏನಪ್ಪಂತಂದ್ರೆ ವಿಧಾನಸೌಧಕ್ಕೆ ಹೋಗ್ಬೇಕು, ಪಾರ್ಲಿಮೆಂಟಿಗೂ ಹೋಗ್ಬೋದು, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೋದು, ತಾಲೂಕ್ ಪಂಚಾಯತ್ ಮೆಂಬರ್ ಆಗ್ಬೋದು, APMCನೂ ಆಗ್ಬೋದು, ಮುನ್ಸಿಪಾಲಿಟಿ ಮೆಂಬರ್ ಆಗ್ಬೋದು. ನಮಗೆ ಕಾರ್ಯಕರ್ತರೇ ಇಲ್ಲ. ಕಾರ್ಯಕರ್ತರು ಇದ್ರೆ ಮಾತ್ರ ನಮಗೆ ವೇದಿಕೆ ಮೇಲೆ ಚೇರ್ಗಳು. ಕಾರ್ಯಕರ್ತರು ಇಲ್ಲದೆ ಇದ್ರೆ ನಮಗೆ ವೇದಿಕೆ ಮೇಲೆ ಚೇರ್ ಅಲ್ಲ, ನಮಗೆ ಎಲ್ಲೂ ಚೇರ್ ಸಿಗಂಗಿಲ್ಲ. ಇದನ್ನ ನಾವು ನಾಯಕರು ಅರ್ಥ ಮಾಡ್ಕೋಬೇಕಾಗ್ತದೆ. ನಾನು ಒಂದನ್ನು ಹೇಳೋದಿಷ್ಟೇ, ಸರ್ಕಾರಗಳು ಇವತ್ತೆಲ್ಲ ಪೇಪರ್ನಾಗ ನೋಡಿದೆ,
971 ರೈತರು ಕಳೆದ ಸಲ ಏಪ್ರಿಲ್ 1 ಈ ಮಾರ್ಚ್ 31 ತನ 971 ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಗ್ಯಾರಂಟಿ ಸರ್ಕಾರ ಸರ್ ಇದು. ಕಲಬುರಗಿ ಜಿಲ್ಲೆಯಲ್ಲಿ 82 ಜನ ರೈತರು ಸತ್ತಿದ್ದಾರೆ. ಇವತ್ತು ಯಾವುದೋ ಇನ್ನೊಂದು ಪೇಪರಲ್ಲಿ ಓದ್ತಾ ಇದ್ದೆ, ಜಸ್ಕಾಮ್ದವರಿಗೆ ಆ ಗ್ರಾಜ್ಯುಯಿಟಿ ಫಂಡ್ ಕೊಡಕ್ಕೆ ದುಡ್ಡಿಲ್ಲ ಸರ್ಕಾರದಾಗ. ನಮ್ಮ ಮೇಲೆ ಏನಪ್ಪ ಒಂದೊಂದು ಕಸ್ಟಮರ್ ಮೇಲೆ ಏನಪ್ಪಂತಂದ್ರೆ ಇವತ್ತು 16 ಪೈಸೆ ಹಾಕಿರ್ತಕ್ಕಂಥದ್ದಿದೆ. ನಾನು ಇವತ್ತು ನೋಡಿದೆ ಯಾವುದೋ ಪೇಪರಲ್ಲಿ. ನಾನು ಅನೇಕ ಸಲ ವಿಧಾನಸೌಧ ಹೊರಗೂ ಹೇಳಿನಿ, ಒಳಗೂ ಹೇಳಿನಿ, ಗ್ಯಾರಂಟಿಗಳು ಯಾರು ಏನಪ್ಪಂತಂದ್ರೆ ನಿಮ್ಗೇನು ಅರ್ಜಿ ಹಾಕಿದ್ದಿಲ್ಲ, ನೀವು ಕೊಟ್ಟಿರಿ, 5 ವರ್ಷ ನಿಮ್ಮದು ತಗಂತಾರ. 5 ವರ್ಷ ಆದ್ಮೇಲೆ ಮೈತ್ರಿ ಸರ್ಕಾರ 150ರಿಂದ 160 ಸೀಟ್ ಇವತ್ತಿನ ದಿನಾಂಕ ಬರೆದಿಟ್ಕೊಂಡ್ಬಿಡ್ರಿ ನೀವು. ಆ ನಿಟ್ಟಿನಾಗ ನಾವೆಲ್ಲ ಪ್ರಯತ್ನ ಮಾಡಬೇಕಾಗ್ತದೆ. ಇವತ್ತೆಷ್ಟೇ ನಮ್ಗ ನೋವು ನಲಿವುಗಳು ಇದ್ರೂ ಸಹ, ಸೋತರು ಗೆದ್ರೂ ಸಹ, ಇಡೀ ರಾಜ್ಯದಾಗ ಪ್ರತಿ ಜಿಲ್ಲೆ ಪ್ರತಿ ಕ್ಷೇತ್ರಕ್ಕೆ ದೇವೇಗೌಡರು, ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕಳಿಸಿದ್ದಾರೆ. ಸರ್, ನೀವು ಕೇವಲ ಏನಪ್ಪಂತಂದ್ರೆ ಜನ, ನಮ್ಮ ಭಾಗದ ಜನ ಏನಪ್ಪಂತಂದ್ರೆ ನಿಮ್ಮನ್ನ ಹೃದಯದಾಗ ಸ್ಥಾನ ಕೊಟ್ಟಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಸುಮಾರು ರಾಯಚೂರು, ಕೊಪ್ಪಳ, ಕಲಬುರಗಿ, ಬೀದರು, ನಾಳೆ ಯಾದಗಿರಿಗೆ ಜನ ನಿಮಗೆ ಏನಪ್ಪಂತಂದ್ರೆ ದೇವೇಗೌಡರು ಆದ್ಮೇಲೆ ಕುಮಾರಸ್ವಾಮಿ ಆದ್ಮೇಲೆ ನಿಖಿಲ್ ಕುಮಾರಸ್ವಾಮಿ. ಇದು ಬಳವಳಿ ಅಲ್ಲ, ಸಂಘಟನೆ ಪ್ರಯತ್ನ. ಕಾರ್ಯಕರ್ತರು ನನ್ನ ಕುಟುಂಬದ ಸದಸ್ಯರಂತ ತಿಳ್ಕೊಂಡು ಇವತ್ತೇನು ಒಟ್ಟಿದ್ದಾರಲ್ಲ, ಇವ್ರನ್ನ ನಾವು ಏನಪ್ಪಂತಂದ್ರೆ ಭುಜದ ಮೇಲೆ ಎತ್ಕೊಂಡು ಹೋಗ್ಬೇಕಾಗಿದೆ ಇನ್ನು 3 ವರ್ಷ. ಖಂಡಿತವಾಗೂ ಜೇವರಿಗಿದಾಗೂ ಒಳ್ಳೆ ಅವಕಾಶಗಳು ಬರ್ತಾವ. ಆ ಅವಕಾಶಗಳನ್ನು ಪಕ್ಷ ಯಾವುದೇ ಕಾರಣಕ್ಕೂ ಏನಪ್ಪಂತಂದ್ರೆ ನಾನು ಒಂದನ್ನು ಮನವಿ ಮಾಡಬೇಕಾಗ್ತಕ್ಕಂದ್ರೆ, ದೊಡ್ಡಪ್ಪಗೌಡ ತಂದೆಯವರು ಮತ್ತು ನಮ್ಮ ತಂದೆಯವರು, ನಮ್ಮ ದೊಡ್ಡಪ್ಪವರು ಭಾಳ ಸಮಕಾಲೀನ ನಾಯಕರು. ಸುದೀರ್ಘವಾಗಿ ಜೀವನದಾಗ ಏನು ಗಳಿಸಲಿಲ್ಲ, ಹೋರಾಟ, ಕಿಚ್ಚು, ಕಾರ್ಯಕರ್ತರನ್ನ ಮಾತ್ರ ಏನಪ್ಪಂತಂದ್ರೆ ಗಳಿಸಿರ್ತಕ್ಕಂಥದ್ದು. ಅಂತ ದೊಡ್ಡಪ್ಪಗೌಡರಿಗೆ ನನ್ನ ವೈಯಕ್ತಿಕವಾಗಿ ಈ ವೇದಿಕೆ ಮುಖಾಂತರ ಎಲ್ಲ ರಾಜ್ಯದ ನಾಯಕರಿದ್ದೀರಿ, ಮುಂದೆ ಯಾವುದೇ ಅವಕಾಶಗಳು ಬಂದರೆ ನಮ್ಮ ಪಕ್ಷದಿಂದ, ನಮ್ಮ ಭಾಗದಿಂದ, ಆ ಅವಕಾಶದ ಮೊದಲ ಧ್ವನಿ ಈ ಶಾಣಗೌಡ ದೊಡ್ಡಪ್ಪಗೌಡನ ಸಲ ಇರ್ತಾರಂತ ತಿಳ್ಕೊಂಡು ವೇದಿಕೆ ಮುಖಾಂತರ ಹೇಳ್ತಾ, ನಿಮ್ಮ ಪ್ರೀತಿ ವಿಶ್ವಾಸ ಯಾವತ್ತೂ ನರಬೋಳು ಕುಟುಂಬದವ್ರ ಮೇಲೆ ಇದೇ ರೀತಿ ಇರಬೇಕು ಅಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ಕಳಕಳಿ ಮನವಿ ಮಾಡುತ್ತಾ, ಇವತ್ತು ನೀವು ತೋರಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಪಕ್ಷದ ಮೇಲೆ, ಇವತ್ತು ಇಂಥ ಒಂದು ಸಂಕಷ್ಟದ ಪರಿಸ್ಥಿತಿ ನಮಗೆಲ್ಲ ಏನಪ್ಪಂತಂದ್ರೆ, ಇವಾಗ ಮೈತ್ರಿ ಇದ್ರೂ ಸಹ ನಾವು ನಮ್ಮ ಪಕ್ಷನ ಏನಪ್ಪಂತಂದ್ರೆ ಬಲಪಡಿಸ್ತಕ್ಕಂಥ ಜವಾಬ್ದಾರಿ ಕೆಲಸಗಳನ್ನು ಮಾನ್ಯ ಯುವ ನಾಯಕರಿಗೆ ಏನಪ್ಪಂತಂದ್ರೆ ದೊಡ್ಡವರು ಒಪ್ಪಿಸಿರ್ತಕ್ಕಂಥದ್ದಿದೆ. ನಾವು ನಿಮ್ಮ ಜೊತೆಗೆ ಇರ್ತೀವಿ. ನೀವು ಎಲ್ಲಿ ಹೋಗಿ ಯಾವ ಬಾಯಿಗೆ ಎಗ್ರಂದ್ರು ಆ ಬಾಯಿಗೆ ಎಗ್ರಲಕ್ಕೆ ಏನಪ್ಪಂತಂದ್ರೆ ನಾವೆಲ್ಲ ಈ ಭಾಗದ ಕಾರ್ಯಕರ್ತರು, ಮುಖಂಡರು ನಿಮ್ಮ ಜೊತೆಗಿದ್ದು ತಯಾರಿದ್ದೀವಿ ಅಂತ ತಿಳ್ಕೊಂಡು ಈ ವೇದಿಕೆ ಮುಖಾಂತರ ಹೇಳ್ತಾ, ಭಾಳ ಪ್ರೀತಿ ವಿಶ್ವಾಸ ಇವತ್ತು ನಮ್ಮ ಸುಮಾರು 4-5 ಕಿಲೋಮೀಟರ್ ನಮ್ಮ ಮೆರವಣಿಗೆ ಮುಖಾಂತರ ತಾವು ಕರ್ಕೊಂಬಂದು, ಅದರಲ್ಲಿ ವಿಶೇಷವಾಗಿ ಯುವಕ ಸ್ನೇಹಿತರು ನೀವು ತೋರಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸ ದೊಡ್ಡಪ್ಪಗೌಡರು ವಿಧಾನಸೌಧಕ್ಕೆ ಹೋಗೋವರೆಗೂ ಈ ಅಭಿಮಾನ ಕಿಚ್ಚು ಇರಬೇಕು ಅಂತ ತಿಳ್ಕೊಂಡು ಮತ್ತೊಮ್ಮೆ ಹೇಳ್ತಾ, ನಾವೆಲ್ಲರನ್ನ ಮತ್ತೊಮ್ಮೆ ಮನವಿ ಮಾಡೋದಿಷ್ಟೇ, ಪಕ್ಷ ಇದ್ದರೆ ಮಾತ್ರ ನಾವು, ನೀವಿಲ್ಲದೆ ಇದ್ದರೆ ಮಾತ್ರ ನಾವೇನು ಮಾಡೋಕ್ಕಾಗಂಗಿಲ್ಲ ಅಂತ ತಿಳ್ಕೊಂಡು ಹೇಳ್ತಾ, ಇನ್ನೂ ಮೆಂಬರ್ಶಿಪ್ಪು ಹೆಚ್ಚೆಚ್ಚು ಮಾಡಿ ಅಂತಂದರೆ ಪಕ್ಷದ ಉಳಿಸ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ, ಎಲ್ಲ ಮುಖಂಡರಿಗೂ, ಬ್ಲಾಕ್ ಅಧ್ಯಕ್ಷರಿಗೂ, ದೊಡ್ಡಪ್ಪಗೌಡರ ಅಭಿಮಾನಿಗಳಿಗೂ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿ ನನ್ನ 2 ಮಾತಿಗೆ ವಿರಾಮಿಸ್ತೀನಿ. ಜೈ JDS. ತಂದೆಗೆ ತಕ್ಕ ಮಗನಾಗಿ ಇವತ್ತು ಇಷ್ಟು ಎತ್ತರ ಬೆಳೀತಾರೆ ಒಬ್ಬ ಶಾಸಕ. ಅವರ ಸಾಧನೆಗೆ ನಾನಲ್ಲ, ಕೊಪ್ಪಳದ ಜಗದ್ಗುರು ಮಹಾಸನ್ನಿಧಿಯವರು ಆಶೀರ್ವಾದ ಅವ್ರ ಮನೆಗೆ ಹೋಗಿ ನೀವು ಜೋರಾದ ಚಪ್ಪಾಳೆ ತಡಬೇಕು. ನಿಜವಾಗಿ ಅವ್ರ ಬಗ್ಗೆ ನಾನು TV9 ನೋಡಿ ಫಸ್ಟ್ ಸೆಲ್ಯೂಟ್ ಹೇಳಿದೆ. ನಮ್ಮ ಶರಣಗೌಡ ಕಂದಕೂರ್ ಅವರಿಗೆ ತುಂಬ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಈಗ ಹನುಮಂತಪ್ಪ ಆಲ್ಕೋಡ್ ಅವರು, ಅಣ್ಣ ಈಗ ಮಾತಾಡ್ಬೇಕಣ್ಣ, ನಾನು ನಿಮ್ಮ ವಯಸ್ಸು ಕೇಳೋದು ಭಾಳ ದಿವಸ ಆಯ್ತು. ಅಂದು ಬೀದರ್ ಬಂದಿದ್ರಿ ಸರ್, ಅವತ್ತು ನಾನು ಆ್ಯಂಕರ್ ಇದ್ದೆ. ಕ್ರೀಡಾ ಸಚಿವರ ಹಿಂಗೆ ಕ್ರೀಡಾಂಗಣಕ್ಕೆ ಬಂದರು, ಒಬ್ಬ ಯಂಗ್ ಸ್ಟಾರ್ ಆಗಿ ಬಂದಿರೋ ಅವತ್ತು ಅದೇ ಅಡಿಗೆ, ಅದೇ ಉಡುಗೆ, ಅದೇ ನಡಿಗೆ, ವಾಕಿಂಗ್ ಟಾಕಿಂಗ್ ಫುಲ್ ಪ್ಯಾಕಿಂಗ್, ಇವರೇ ಕಿಂಗ್. ಜೋರಾದ ಚಪ್ಪಾಳೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.